ಅಪ್ಪಚ್ಚಾಗಿದ್ದಾರೆ, ಸ್ವಲ್ಪ ಚಂದವಾಗಿ ತಿಕ್ಕು ಅಂತ ಹೇಳುದು ಅವನು ಕೇಳುವಾಗ. ಅವು ಹೋಗಿ ವಿದುರನಿಗೆ ದೂರು ಕೊಟ್ಟ. ಭೀಮಸೇನ ಎಂಥದ್ದು ತಮಾಷೆ ಮಾಡುತ್ತಾನೆ, ಮತ್ತೆಂತ ಕರ್ಮ ನಿನ್ನದು. ಆದತ್ತೇ ಗೃಹವಾಲವದ ಭೀಮಾಪವರ್ಜಿತಂ ಪಿಂಡಂ. ಭೀಮ ಬಿಸಾಡಿದ ಊಟ ನೀನು ಮಾಡ್ತಾ ಇರೋದು ನಾಯಿಯಾಗಿ ಕರ್ಮ. ನಿನ್ನ ಮಕ್ಕಳಿಂದ ಅನ್ಯಾಯ ಮಾಡಿಸಿ ಇನ್ನು ಇಲ್ಲಿ ಏನ್ ತಿಂದ ಕೂತಿದ್ದಿ, ಹೋಗು ಆಶ್ರಮಕ್ಕೆ ಅಂತ. ಹೌದಲ್ಲ ಅಂತ. ಹಾಗೆ ಅಲ್ಲಿಂದ ಆಶ್ರಮ ವಾಸಕ್ಕೆ ಹೋಗ್ಲಿಕ್ಕೆ ಭೀಮನೇ ಎದುಡುವಂತಾಯ್ತು, ವೈರಾಗ್ಯವನ್ನು ತರಿಸುವಂತಾಯ್ತು. ಒಳ್ಳೇದಾಯ್ತು ಅಂತ ಹೋಗುವಾಗ ಭೀಮನ ಹತ್ರ, ನೀನು ಹೇಳದೇ ಇದ್ರೆ ನಾನು ಮತ್ತೆ ಇಲ್ಲಿ ತಿಂದು ಕೊಳಿತಾ ಇದ್ದೆ, ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಆಗಿರ್ಲಿಕ್ಕಿಲ್ಲ, ಜನ್ಮಾಂತರದಲ್ಲಿ ತಿನ್ನುವುದಕ್ಕಿಂತ ಈಗಲೇ ನಾನು ತಡೆಸ್ತೇನೆ ಹೇಳಿ ವೇದವ್ಯಾಸರ ಆಶ್ರಮಕ್ಕೆ ಹೋದ. ಅಲ್ಲಿ 3 ವರ್ಷ ತಪಸ್ಸು ಮಾಡಿದ. ಅದು ಆಶ್ರಮ ವಾಸಿಕ ಪರ್ವ. ಅಲ್ಲಿಂದ ಮೂಸಲ ಪರ್ವ, ಗಾಂಧಾರಿ ಸ್ತ್ರೀ ಪರ್ವದಲ್ಲಿ ಬಂದಾಗ ಗಾಂಧಾರಿ ಬಂದಿದ್ದಾಳೆ ವಿಶ್ವನಾಥಕ್ಕೆ. ಕೃಷ್ಣ ದ್ರೌಪದಿಗೆ ತೋರಿಸಿದಾಗೆ ಗಾಂಧಾರಿಗೆ ತೋರಿಸಿದ. ಗಾಂಧಾರಿ ನೋಡಿದ್ಲು, ನನ್ನ 100 ಸೊಸೆಯಂದಿರು ಅಳ್ತಾ ಇದ್ದಾರಲ್ಲ ಕೃಷ್ಣ. ಈಗ ನೋಡಿ, ಒಂದು ಅತ್ತಾಗ ಮಾತಾಡ್ಲಿಲ್ಲ, ಈಗ 100 ಅತ್ತಾಗ ಬರ್ತಾಳೆ. ಯಾಕೆ? ನನ್ನ ಸೊಸೆಯಂದಿರು ಅಲ್ಲಿ ನಾನೇ ಇದ್ದೆ. ಹಾಗಾಗಿ ಗಾಂಧಾರಿಗೆ ಕೃಷ್ಣ ಮಾತಾಡ್ಲಿಲ್ಲ, ಎಲ್ಲ ತೋರಿಸ್ತಾ ಇದ್ದಾನೆ. ಒಬ್ಳು ಹುಡುಕ್ತಾ ಇದ್ದಾಳೆ, ಕೈಯಲ್ಲಿ ಉಂಟು, ಮತ್ತೊಬ್ಬ ಎಲ್ಲಿದ್ದಾನೆ ಅಂತಲ್ಲ. ಒಬ್ಬರದ್ದು ಅವಳ ದುಶ್ಯಲೆದ್ದು ಗಂಡ ಜಯದ್ರಥನದ್ದು ತಲೆ ಇಲ್ಲ, ಹುಡುಕ್ತಾ ಇದ್ದಾಳೆ. ತಲೆಯಲ್ಲಿ ಉಂಟು ಅಂತ ತಂಗಿ, ಕೌರವರ ತಂಗಿ, 100 ಜನರ ತಂಗಿ, ಗಂಡನ ತಲೆ ಇಲ್ಲ. ಹೋರಾಟದಲ್ಲಿ ಬರುವುದಿಲ್ಲ ಅಂತ ಹೋರಾಟಕ್ಕೆ, ನನ್ನನ್ನು ಎಳಿಬೇಡಿ ಅಂತ, ನಾನು ಓಡ್ತೇನೆ ಅಂತ. ಇಲ್ಲ ರಕ್ಷಣೆ ಮಾಡ್ತೇನೆ ಅಂತ ಕೂತು ಜಯದ್ರಥ ವಧ ಪರವಾಯಿತು. ಅರ್ಜುನ ಬೀಳಿಸಿದ ತಲೆಯನ್ನು, ಪ್ರತಿಜ್ಞೆ ಮಾಡಿದ್ದ. ಕೃಷ್ಣ ಹೇಳ್ತಾನೆ, ಕೆಳಗಾಗಬೇಡ ಮಂಡೆ ಅಂತ. ಯಾಕೆ? ಅದವನ ಅಪ್ಪನ ಕತೆ ಅಂತ. ಏನಪ್ಪ? ಅಪ್ಪ ಹೇಳಿದ್ದಾನೆ, ನನ್ನ ಮಗನ ತಲೆ ಕೆಳಗೆ ಹಾಕಿದವರ ತಲೆ ಕೆಳಗೆ ಬೀಳ್ತದೆ ಅಂತ. ಹೌದಾ? ಮತ್ತೇನ್ ಮಾಡ್ಲಿ? ಅವ ಜಪ ಮಾಡ್ತಾ ಇದ್ದಾನೆ ವೃತ್ತಕ್ಷೇತ್ರ, ಅಲ್ಲಿ ಕುರುಕ್ಷೇತ್ರ ಬದಿಯಲ್ಲಿ ಸರೋವರದಲ್ಲಿ. ಅವನ ತೆಕ್ಕೆಗೆ ಹಾಕಿ ಬಿಡು ಅಂದ. ಇವ ಬಾಣದ ಅದನ್ನು ಆಡಿಸ್ತಾ ಬಾಣದಿಂದ ಚೆಂಡಿನಾಗೆ ಜಯದ್ರಥನ ತಲೆಯನ್ನು ತಗೊಂಡು ಹೋಗಿ ವೃತ್ತಕ್ಷೇತ್ರನ ತೊಡೆಗೆ ಹಾಕಿಬಿಟ್ಟ. ಅವ ಜಪ ಮಾಡ್ತಾ ಇದ್ದಾನೆ ಅಲ್ಲಿ. ಅವ ಪಡಕ್ಕದನ್ನು ಕೆಳ ಹಾಕಿಬಿಟ್ಟ. ಹೆದರಿ ಯಾರು ನನ್ನ ಮಗನ ತಲೆ ಕೆಳ ಹಾಕ್ತಾರೋ ಅವರ ತಲೆ ಬೀಳಬೇಕು ಅಂತ ಅವನಿಗೆ ಕೇಳಿಕೊಂಡಿದ್ದಾನೆ. ಅವನ ತಲೆ ಬಿತ್ತಾನೆ. ಬಹಳ ಚೆನ್ನಾಗಿದೆ. ಕೇಳಿಕೊಳ್ಳುವಾಗಲೂ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಏನಾದರೂ ಕೇಳಿಕೊಂಡು ನಮ್ಮ ಬುಡಕ್ಕೆ ಬರಬಹುದು. ಅದನ್ನ ಹುಡುಗಿ ತಂಗಿ ತಲೆ ಇಲ್ಲ, ಜಯದ್ರಥ ಸತ್ತಿದ್ದಾನೆ, ತಲೆ ಸಿಗ್ತಾ ಇಲ್ಲ. ಎಂತ ಕರಾಳವಾದದ್ದು. ಗಾಂಧಾರಿ ಹೇಳ್ತಾಳೆ, ನಿನ್ನ ವಂಶವು ಹೀಗೆ ಪಡೆದಾಡಿಕೊಂಡು ಸಾಯಿಲ್ಲ ಅಂತ. ಕೃಷ್ಣನಿಗೆ ಅರ್ಥ ಆಯ್ತು ಹೇಳಿದ. ಯಾಕೆ? ನನಗೊಂದು ಹೊರಡಬೇಕೀಗ, ನಿಮ್ದು ಕೆಲಸ ನಂದಾಯ್ತು. ಪಾಂಡವರನ್ನು ಉಳ್ಳಿರಿಸಿದೆ, ಧರ್ಮ ಪ್ರತಿಷ್ಠೆ ಆಯ್ತು, ಕೌರವರು ಮುಗಿದೋದ್ರು, ಇನ್ಯಾವುದವರು ಬೇಡ ಇಲ್ಲಿ. ನಿನ್ನ ಪುಣ್ಯ ಜಾಸ್ತಿ ಉಂಟಲ್ಲ, ಒಳ್ಳೇದಾಯ್ತು. ಇವತ್ತಿನವರೆಗೆ ಅಡ್ಪಟ್ಟಿ ಕಟ್ಟಿಕೊಂಡು ಪಾತಿವ್ರತ್ಯವನ್ನು ನಡೆಸಿಕೊಟ್ಟೆ ಇಲ್ಲ, ಅದೆಲ್ಲ ಕ್ಲೀನ್ ಆಗಿ ಹೇಳಿದ. ಅವಳು ಮಾಡಿದ ಅತಿರೇಕದ ಪುಣ್ಯವನ್ನು ಕಳಿಸಿದ, ಪಾಪವನ್ನು ಶಾಪವನ್ನು ತಗೊಂಡ, ಮೌಸಲ ಪರ್ವಕ್ಕೆ ನಾಂದಿ ಮಾಡಿದ. ಮತ್ತು ಬಂದದ್ದು ಪಾಂಡವರು ಕೊಂದದ್ದಕ್ಕೆ ದ್ರೌಪದಿಯ ಕೋಪ. ಭೀಮಸೇನಲ್ಲಿ ಕೇಳ್ತಾಳೆ, ಏನಯ್ಯ 100 ಜನರನ್ನು ಮುಗಿಸಿದ್ಯಾ? ಹೌದು. ನಾವು ಮುದುಕರಿಗೆ ಒಂದು ಬೇಡವ? ಯಾಕೆ ಬೇಕು ಅಂದ. ಅನ್ಯಾಯ ಮಾಡಿದವರು. ಎಂತ ಅನ್ಯಾಯ? ಎಲ್ಲರೂ ಮಾಡಿದ್ರು. ಕೃಷ್ಣನನ್ನು ಸಂಧಾನಕ್ಕೆ ಬಂದವನನ್ನು, ದೂತನನ್ನು ಕಟ್ಟಲಿಕ್ಕೆ 100 ಜನರು ಓಡಿದ್ದಾರೆ ಹಗ್ಗದರ್ಲಿಕ್ಕೆ ಅಂತ. ಇನ್ನೆಂತ ಹೇಳುದು? ಮಾತಾಡದೇ ಇದ್ದಾಗ ಪ್ರತಿ ಸಂತಿ ಸಭಾತ್ಯಾಗ ಮಾಡಿದ್ದಾರೆ ಅವರು. ಯಾರಾದ್ರೂ ಒಬ್ರು ಎದುರು ನಿಂತು ಹೇಳಿದ್ದಾರೆ, ಪಾಂಡವರಿಗೆ 5 ರಾಜ್ಯವನ್ನಾದ್ರೂ 5 ಗ್ರಾಮವನ್ನಾದ್ರೂ ಕೊಡುವ ಹೇಳಿದ್ರ ಅಲ್ಲ. ಮತ್ತೆ ನೀನ್ ನೆತ್ತರು ಕುಡಿದೆ ಅಂತ ದುಶ್ಯಾಸನದ್ದು ಹೇಸಿಗೆ ಮಾನವ ಧರ್ಮ ಅಲ್ಲ. ನಾನು ಕುಡಿಲಿಲ್ಲ ಅಮ್ಮ ಅಂದ. ಮತ್ತೆಂತ? ಅದು ಗಮ್ಮತ್ ಮಾಡಿ ಅವರಿಗೆ ಹೆದರಿಕೆ ಹುಟ್ಟಿಸ್ಲಿಕ್ಕೆ ಮಾಡಿದ್ರು. ದಂತಾಂತರನ್ನಮೇ ಪ್ರಾಪ, ಹಲ್ಲಿನ ಒಳಗೆ ಹಾಕಲಿಲ್ಲ, ತುಟಿ ಅಂಚಿನಲ್ಲೇ ನೆತ್ತರು ತಂದೆ ಕೆಳಗೆ ಬಿಟ್ಟೆ. ಅವ್ರು ಕುಡ್ದದ್ದು ತಿಳ್ಕೊಂಡ್ರು ಹೊಡೆಯೋದು. ಎಂತ ಕ್ಲೀನ್ ಉತ್ತರ, ಎಂತ ಪ್ರಶ್ನೆ ನೋಡಿ ಗಾಂಧಾರಿಗೆ. ಬಾಯಿ ಮುಚ್ಚಿಬೋದು, ಆಯ್ತು ಇಷ್ಟೇ. ಒಂದು ಧರ್ಮದ ಮೇಲೆ ಪ್ರಶ್ನೆ ಇತ್ತು, ಒಂದು ನನ್ನ ವೈಯಕ್ತಿಕವಾದ ವ್ಯವಸ್ಥೆ ಇತ್ತು. 2 ಸರಿ ಉತ್ತರ ಕೊಟ್ಟೆ. ಸತ್ತದ್ದು ಚೆನ್ನಾಗಿ ಆಗಿದೆ, ನೀನು ಮಾಡಿದ್ದು ಸರಿ ಇದೆ ಅಂತ ಬಿಟ್ಟು. ಹೀಗೆ ಮೌಸಲ ಪರ್ವಕ್ಕೂ ನಾಂದಿಯಾಗಿ ಪಾಂಡವರ ಮೇಲೆ ಬೀಳುವ ಶಾಪವನ್ನು ಕೃಷ್ಣ ತಗೊಂಡು ಪಾಂಡವರ ವೈಭವವನ್ನು ತೋರಿಸಿದ. ಕೊನೆಗಂತೂ ಸ್ವರ್ಗಾರೋಹಣ ಮಹಾಪ್ರಸ್ಥಾನ ಪರ್ವಗಳು, ಹೊರಟ ಮೇಲಕ್ಕೆ ಅವರು ತೆರಳಿದ ಪರ್ವಗಳು. ಪಾಂಡವರು ಮಾತ್ರವೇ ಹೊರಟದ್ದು, ಮತ್ತೆ ಯಾರು ಹೊರಗೆ ಹಿಂದಿಂದ ಬರಲಿಲ್ಲ. ಬಂದವದ್ದು ನಾಯಿ ಯಮವೆಂದು ಮತ್ತೆ ದ್ರೌಪದಿಯ ಜೊತೆಯಲ್ಲಿ. ಹೀಗೆ ಮಹತ್ವಾದ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ. ಭರತೋ ವೈ ವಾಯು ಹೇಳಿ ಪಂಚ ಪಾಂಡವರನ್ನೇ ಮತ್ತೆ ಮಹಾಪದ್ಧತಿ ಯಾಕೆ? ಅದು ಭಗವಂತ ಇರ್ಲಿಕ್ಕೆ ಹೋಗಿ ಕೃಷ್ಣನ ಸಾರಥ್ಯ, ಕೃಷ್ಣನ ನೇತೃತ್ವ, ಕೃಷ್ಣನ ಪಾರುಪತ್ಯ. ಅವನು ಪ್ರಧಾನನಾಗಿ ನಿಂತ, ಉಳಿದವರೆಲ್ಲ ಒಟ್ಟು ಸೇರಿ. ಹೀಗಾಗಿ ಭಾರತ ಭಾರ ಆದದ್ದು ಯಾಕೆ ಕೇಳಿದರೆ, ಅತ್ತ 18 ಪುರಾಣಾನಿ ಧರ್ಮಶಾಸ್ತ್ರಾಣಿ ಸರ್ವಶಃ ಮತ್ತು ವೇದಾ ಸಾಂಗಾ ತಥೈಕತ್ರ ಭಾರತ ಚೈಕತ ಸ್ಥಿತ.
ಮಹಾಭಾರತವನ್ನು ಮಾತ್ರ ಒಂದು ಕಡೆಯಲ್ಲಿ ನೋಡಿ 18 ಪುರಾಣವನ್ನು ಈಚೆ ತನ್ನಿ, ಜೊತೆಯಲ್ಲಿ ಎಲ್ಲ ಧರ್ಮಶಾಸ್ತ್ರಗಳನ್ನು ಅಥಾತೋ ಧರ್ಮ ಜಿಜ್ಞಾಸ ಅಥಾತೋ ದೈವೀ ಮೀಮಾಂಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿಕೊಂಡು ಮೀಮಾಂಸಾತ್ರಯವನ್ನು ಈಚೆ ತನ್ನಿ, ಧರ್ಮಶಾಸ್ತ್ರಾಣಿ ಬಹುವಚನ ಪೂರ ಈಚೆ ತನ್ನಿ, ಮತ್ತೆ ವೇದಾ ಸಾಂಗಾಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದಗಳು, ಮತ್ತೆ ಅದಕ್ಕೆ ಜೊತೆಯಲ್ಲಿ ಸೇರಿದ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಮತ್ತೆ ಸ್ಮೃತಿಗಳು ಅಷ್ಟು ಅಂಗಗಳನ್ನು ಆಚೆ ತನ್ನಿ. ಎಲ್ಲ ಗ್ರಂಥಗಳನ್ನು ಈಚಿಟ್ಟು ನೋಡುವ, ಮಹಾಭಾರತ ಒಂದೇ ಆಚೆ ನೋಡುವ, ಯಾವುದು ಜೋರು ಕೇಳಿದರೆ ಮಹಾಭಾರತ. ಸಕಲ ಶಾಸ್ತ್ರಗಳನ್ನು ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಿಗೆ ಮಹಾಭಾರತದಲ್ಲಿ ಸಂಗತಿ ಇದೆ ಅಂತ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯತಿಹಾಸ್ತಿ ತದನ್ಯತ್ರ ಎನ್ನೇ ಆತಿನ ಕುತ್ರಚಿತ್. ಯಾವ ವಿಷಯವನ್ನು ಕೇಳಿ ಮಹಾಭಾರತ ಇಲ್ಲ ಹೇಳಲಿಕ್ಕಿಲ್ಲ ಅಂದ ವ್ಯಾಸರು. ಇದು ವ್ಯಾಸರ ಚಾವೆ. ಯಾವ ವಿಷಯವೂ ಕೇಳಿ ಅಂದ್ರು. ಎಂಥ ಸಂಗತಿಗಳ ಬಗ್ಗೆಯೂ ಭಾರತದಲ್ಲಿ ನಾನು ತೋರಿಸ್ತೇನೆ ಅಂತಾರೆ. ನೀವು ಧರ್ಮದ ವಿಷಯ ಕೇಳಿ, ಅರ್ಥಶಾಸ್ತ್ರದ ಬಗ್ಗೆ ಎಕನಾಮಿಕ್ಸ್ ಕೇಳಿ, ಅಥವಾ ರಾಜ್ಯಶಾಸ್ತ್ರ ರಾಜನೀತಿ ಶಾಸ್ತ್ರದ ಬಗ್ಗೆ ಹೇಳಿ, ದಂಡನೀತಿ ಹೇಳಿ, ಇಲ್ಲ ಮೋಕ್ಷಶಾಸ್ತ್ರದ ಬಗ್ಗೆ ತಿಳಿಸ್ಲಿಕ್ಕೆ ಕೇಳಿ, ಸಾಮಾಜಿಕ ಮೌಲ್ಯಗಳು, ಜೈವಿಕವಾದ ಕಥೆಗಳು, ಮನುಷ್ಯನ ತಂತ್ರಗಳು, ಲೋಕ ವಾರ್ತೆಗಳು, ಏನು ಬೇಕಾದರೂ ಕೇಳಿ ಅಂತಾರೆ. ಯಾವ ಸಂಗತಿಗಳ ಬಗ್ಗೆ ಇಲ್ಲಿ ಕಥೆ ಇದೆ, ನೀತಿ ಇದೆ, ಚಿಂತನೆ ಇದೆ, ಫಲ ಇದೆ, ವಿಶ್ರುತಿ ಇದೆ. ಇಷ್ಟು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಕೇಳಿದ್ರೆ, ಹೇಳಿದ್ರೆ, ಚಿಂತನೆ ಮಾಡಿದ್ರೆ ಏನು ಬರುತ್ತೆ ಹೇಳಿದ್ರೆ ಅವ್ರು ಹೇಳ್ತಾರೆ, ವಾಚ್ಯತೆ ಯತ್ರ ಸತತಂ ಜಯಾಖ್ಯಂ ಭಾರತಂ ಮಹತ್. ಇದಕ್ಕೆ ಇನ್ನೊಂದು ಹೆಸರು ಜಯ ಅಂತ ಗೊತ್ತಿರ್ಬೇಕು ನಿಮಗೆ. ಜ ಅಂದ್ರೆ ಲೆಕ್ಕಾಚಾರದ ಲೆಕ್ಕದಂತೆ ಕಗ ಗಗ ಚ ಚ ಜ 8, ಯಾ ಅಂದ್ರೆ ಎರಲವ, ಅಲ್ಲಿಂದ ಶುರು 1 ಮತ್ತು 8 ಅಂದ್ರೆ 18 ಅಂತ ಅರ್ಥ. ಜಯ ಅಂದ್ರೆ 18 ಪರ್ವದ ಈ ಕೃತಿ ಇದು ನಮಗೆ 18 ಕೊಡ್ತದೆ, ಜಯವನ್ನು ಕೊಡ್ತದೆ. ಅಂತ ಜಯಾಖ್ಯಂ ಭಾರತಂ ಮಹತ್ ವಾಚ್ಯತೆ ಯತ್ರ ಸತತಂ, ನಿತ್ಯ ಅದರ ಬಗ್ಗೆ ಚಿಂತನೆಯಲ್ಲಿ ಆಗುತ್ತೋ ಅಲ್ಲಿ 3 ಸಿಗುತ್ತಂತೆ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ ಭವಂತಿ ಮುದಿತಾ ಸದಾ. ಅದು ಹೇಳುವಾಗ ಶಬ್ದ ಬೇರೆ ಮಾಡಿದ್ದಾರೆ. ಸಂತೋಷ ಕೊಟ್ಟು ಇರ್ತಾರೆ ಈ 3 ಅಂತ. ಅವರು 3 ಅಂತ ಹೇಳುದಿಲ್ಲ, 3 ಅಂತಾರೆ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ, 3 ಹೆಣ್ಣು, 3 ಹೆಣ್ಣುಮಕ್ಕಳು ನಿರಂತರ ಭಾರತ ಚಿಂತನೆಯಲ್ಲಿ ನಮ್ಮ ಕೈಗೆ ಸಿಗ್ತಾರೆ. ಶ್ರೀ ಅಂದ್ರೆ ಸಂಪತ್ತು, ಕೀರ್ತಿ ಅಂದ್ರೆ ಫೇಮು, ಆನಂತರ ಉಳಿದದ್ದು ವಿದ್ಯೆ ಅಂದ್ರೆ ಜ್ಞಾನ. ಇದು 3. ನಿಜವಾಗಿ ಇದು 3 ಉಳಿಯುವುದು. ಇದು 3ರ ಬಗ್ಗೆ ಬಹಳ ದೊಡ್ಡದಾದ ಮಾತಿದೆ. ಫಲಾನಿತ್ರೇಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ ಅಂತ. ಮನುಷ್ಯ ಬಿಟ್ಟು ಹೋಗುವ ಸಂಗತಿಗಳು ಯಾವುವು? ಇದು ಮಹಾಭಾರತ ಆಗಿದ ಪ್ರಶ್ನೆ. ಮನುಷ್ಯ ಬಿಟ್ಟು ಹೋಗಬೇಕಾದ ಸಂಗತಿಗಳು ಯಾವುವು ಅಂತ ಅಷ್ಟೇ ಹೇಳುವ ಮಹಾಭಾರತದ ಇಥಿಕ್ಸ್. ಇದು 3ರ ಬಗ್ಗೆ. ವಿದ್ಯಾ ಕರ್ಮ ಸುತಾಯಿತಿ. ಮೊದಲು ಮನುಷ್ಯ ಇಲ್ಲಿಂದ ಪಡಿಬೇಕಾದ್ದು, ಕೊಡಬೇಕಾದ್ದು, ತಿಳಿಬೇಕಾದ್ದು ವಿದ್ಯೆ, ಜ್ಞಾನ. ಇಲ್ಲಿ ಬಂದದ್ದು ಯಾಕೆ ಕೇಳಿದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ. 2ನೇ ಸಂಗತಿ ಹೇಳ್ತಾರೆ ಕರ್ಮ, ಕೆಲಸ ಮಾಡಲಿಕ್ಕೆ, ಏನಾದರೂ ವರ್ಕ್ ಮಾಡಲಿಕ್ಕೆ, ನಿನ್ನ ಶಾಶ್ವತವಾದ ಕೆಲಸ ಇಲ್ಲಿ ಸಮರ್ಪಣೆ ಆಗಬೇಕು. 3ನೇದು ಹೇಳ್ತಾನೆ ಮಕ್ಕಳು. ಇದು 3 ಮನುಷ್ಯನ ಉಳಿಯುವ ಸಂಗತಿಗಳು. ಅವರು ಪಡೆದಿರತಕ್ಕಂಥದ್ದಕ್ಕೆ ಒಂದು ದೃಷ್ಟಿಯಿಂದ ಪುರಾವೆಗಳು ಇದ್ದಾವೆ. ಇದು 3ರಲ್ಲಿ ಹೇಳಿದ್ದು ಶ್ರೇಷ್ಠ ಕೀರ್ತಿಷ್ಠ ವಿದ್ಯಾಚ. ಸಂಪತ್ತು ಏನು ಕೇಳಿದರೆ ಮಕ್ಕಳೇ ಸಂಪತ್ತು. ನಾವು ಏನನ್ನು ಪಡಿಬೇಕು ಕೇಳಿದರೆ ಸಂಪತ್ತು ಗೆದೆಯುವ ಮಕ್ಕಳನ್ನು ಪಡಿಬೇಕು. ಸಂಪತ್ತನ್ನು ಪಡೆಯುವಂತೆ ಮಕ್ಕಳಿಗೆ ಹೇಳಬೇಕು, ಹೊರತು ಮಕ್ಕಳಿಗೆ ಸಂಪತ್ತನ್ನು ಕೊಡಬಾರದು. ಮಕ್ಕಳೇ ದೊಡ್ಡ ಸಂಪತ್ತು. ಅವರಿಗೇನಾದರೂ ಕೊಟ್ಟರೆ ಅವರು ಸೋಮಾರಿಗಳಾಗ್ತಾರೆ, ನಮ್ಮ ಸಂಪತ್ತಾಗುವುದಿಲ್ಲ, ವಿಪತ್ತಾಗ್ತಾರೆ. ಮಕ್ಕಳಿಗೆ ಸಂಪತ್ತನ್ನು ಪಡೆಯುವ, ಉಳಿಸುವ, ಬೆಳೆಸುವ ವಿಷಯವನ್ನು, ವಿಜ್ಞಾನವನ್ನು ಹೇಳಬೇಕಷ್ಟೇ ಹೊರತು ಅದು ಪೋಷಕರ ಕೆಲಸ. ಮತ್ತೆ ಮಕ್ಕಳಿಗೆ ಸಂಪತ್ತು, ಮಕ್ಕಳೇ ಸಂಪತ್ತು ಮಾಡಬೇಕಾದ್ರೆ ಮಕ್ಕಳೊಂದಿಗೆ ಸಂಪತ್ತು ಕೊಡ್ತಾರೆ. ಇವ್ರು ಹೇಳುವಂಥದ್ದು ಮಕ್ಕಳೇ ಸಂಪತ್ತು ಅಂತ ಒಳ್ಳೆಯ ವಿದ್ವತ್ತು. ಅದ್ರ ಒಟ್ಟಿಗೆ ವಿದ್ಯಾ ಕರ್ಮ ಸುತಾ ಇತಿ ಹೇಳಿದಾಗೆ ಶ್ರೀಹಿ ಕೀರ್ತಿ, ಕೆಲಸ ಅದು ಜನ ಹೇಳಬೇಕು, ಇವ ಹೇಳಿಕೊಂಡು ಬರುವುದಲ್ಲ. ಜನರು ಗುರುತಿಸಬೇಕು. ಕೀರ್ತನಾತ್ ಕೀರ್ತಿ ರುಚ್ಯತೆ, ಜನ ಹೇಳುವಂತೆ ಇದ್ರೆ ಅದು ಕೀರ್ತಿ. ತನ್ನ ಕೆಲಸವನ್ನು ಇಲ್ಲಿ ಮಾಡಿಟ್ಟು ಜನರು ಮುಂದೆ ಹೇಳುವಂತಾದ್ರೆ ಅವನು ಉಳಿತಾನೆ, ಅವನಿಗೆ ಸಾವಿಲ್ಲ. ಯಾಕೆ? ಅವನ ಕರ್ಮ ಸಾವುದಿಲ್ಲ. ಕೀರ್ತಿ ಎಲ್ಲ ಕಡೆ ಹತ್ತಿದೆ. ಆದರೆ 2ನೇ ಅಂಶ ಅದು ಕೀರ್ತಿ, ಅದು ಕರ್ಮದಿಂದ ಬರ್ತದೆ. 3ನೇದು ಅವನು ಹೊತ್ಕೊಂಡು ಹೋಗ್ಬೇಕಾದ, ಅವನೇ ಪಡಿಬೇಕಾದದು ವಿದ್ಯೆ, ಅದು ಜ್ಞಾನ.
ಅದು ಅದ್ಭುತವಾದದ್ದು. ಅವನು ಎತ್ತರಕ್ಕೇರಿದ, ಜನರ ಕೆತ್ತರವನ್ನು ಹೇಳುವುದನ್ನು ಮಾಡಿಕೊಟ್ಟ, ತನ್ನವರಲ್ಲಿ ಮುಂದುವರಿಸುವಂತೆ ಬೀಜ ಇಟ್ಟ. ಶ್ರೀಹಿ ಕೀರ್ತಿಶ್ಚ ವಿದ್ಯಾಚ ಭವಂತಿ ಮುದಿತ ಸದಾ. ಎಲ್ಲಿ ಮಹಾಭಾರತ ನಿತ್ಯ ತೆರೆದುಕೊಳ್ಳುತ್ತದೆ ಅಲ್ಲಿ ಅವನಿಗೆ ಯಾವುದೇ ರೀತಿಯಾದ ಕೊರತೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ನಿರಂತರವಾದ ಚಿಂತನೆ ಸಾಗುವಂತೆ ಆಗಲಿ ಎಂತ ನೆಲೆಯಲ್ಲಿ ಹೇಳ್ತಾರೆ. ವಕ್ತಾರ ನಿಜವಾಗಿ 3 ಅಂಶ 3 ಜನರಿಗೆ ಹಂಚಲ್ಪಡುತ್ತದೆ. ಭಾರತಸ್ಥಿತ ವಕ್ತಾರಂ ಶ್ರೋತಾರಂ ಲೇಖಕಾಂಸ್ತತ ಪ್ರಪೂಜಯಂತಿ ಸಂಭ್ರಷ್ಟಾ ಸಿದ್ಧಾಶ್ಚ ಪರಮರ್ಷಯ. ಮಹಾಭಾರತ ಇವತ್ತಿನವರೆಗೆ ಉಳಿಲಿಕ್ಕೆ ಕಾರಣ ಯಾಕೆ ಕೇಳಿದ್ರೆ ಅದನ್ನು ಓದುವವರಿಂದ, ಹೌದಾ? ಇರಲಿ, ಅದನ್ನು ಹೇಳುವವರಿಂದ ಮತ್ತೆ ಅದನ್ನು ಬರೆಯುವವರಿಂದ. ಇದು 3ನೇ ಅಂಶ. ಇವತ್ತು ಪ್ರಿಂಟ್ ಆಗ್ತದೆ, ಆದ್ರಿಂದ ಸುಲಭ. ಒಂದು 50 ವರ್ಷದ ಹಿಂದೆ ಇರಲಿಲ್ಲ. 50-100 ವರ್ಷ ಹಿಂದೆ ಬರೆದು ಕೊಡಬೇಕಾಗಿತ್ತು. ಅದರಲ್ಲಿ ತಪ್ಪಾದ್ರೆ ಭಾರಿ ಕಷ್ಟ ಇತ್ತು. ಬಹಳ ಸುಲಭವಾದ ಸಂಗತಿಗಳು. ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ನಮಗೆ ಇಡೀ ಕಾಂಟೆಸ್ಟ್ ನಲ್ಲಿ ಏನೋ ಒಂದು ತಪ್ಪಿದಾಗ ಕಾಣುತ್ತೆ, ಅರ್ಥ ಆಗುವುದಿಲ್ಲ. ಒಂದು ಉದಾಹರಣೆ ಹೇಳುತ್ತೆ. ಭೀಮಸೇನ ಅರಗಿನ ಮನೆಯಲ್ಲಿದ್ದ, ಬೆಂಕಿ ಬಿತ್ತು, ಅವನೇ ಕೊಟ್ಟದ್ದು. ಹೊರಟೋಗುವಾಗ ಹೇಗೆ ಹೊತ್ಕೊಂಡು ಹೋದ? ಸ್ಕಂದಮಾರೋಹ್ಯ ಜನನೀಂ ಯಮೋ ಅಂಕೇನ ವೀರ್ಯವಾನ್ ಪಾರ್ಥೋ ಗೃಹೀತ್ವಾ ಪಾಣಿಭ್ಯಾಂ ಪಾತರಂಭ ಮೃಗೋದರ. ಕುತ್ತಿಗೆಯಲ್ಲಿ ಕುಂತಿಯನ್ನು ಕುಳ್ಳಿರಿಸಿದ್ದಾನೆ, ಗಟ್ಟಿಡ್ಕೋ ಅಂತೇಳಿ. ಸ್ಕಂದ ಆರೋಪ್ಯ ಜನನಿ ಯಮೋ ಅಂಕೇನ, ನಕುಲ ಸಹದೇವರನ್ನು ತೊಡೆಯಲ್ಲಿ ಹಾಕೊಂಡಿದ್ದಾನೆ, ಗಟ್ಟಿಟ್ಕೊಳ್ಳಿ ಅಂತ. ಪಾರ್ಥೋ ಗೃಹೀತ್ವ ಪಾಣಿಭ್ಯಾಂ, ಧರ್ಮರಾಜ ಮತ್ತು ಅರ್ಜುನನನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ರೆಡಿ, ಓಡಿ ಆಯ್ತು. ಸುರಂಗದಲ್ಲಿ ಹಾಕಿದ್ದಾನೆ, ಅಲ್ಲಿಂದ ಕಾಡಿಗೆ ಬಂದಿದ್ದಾನೆ, ಓಡ್ತಾ ಇದ್ದಾನೆ. ಹೇಗೆ ಹೋಗುವುದು? ತರಸ ಪಾದಪಾನ್ ಭಂಜನ್ ಪದ್ಭ್ಯಾಂ ಭೂಮಿ ವಿದಾರಯನ್, ನೆಲದಲ್ಲಿ ಕಾಲಿನಲ್ಲಿ ನೆಲವನ್ನು ಸೀಳ್ತಾ ಹೋಗ್ತಾನೆ. ಮತ್ತೆ ತರಸ ಪಾದಪಾನ್ ಭಂಜನ್ ಉಂಟು, ಬೇಗನೆ ಮರಗಳನ್ನು ಬೀಳಿಸ್ತಾ ಇದ್ದಾನೆ. ತರಸ ಅಂದ್ರೆ ಬೇಗನೆ ಅಂತ ಅರ್ಥ, ಕೂಡಲೇ ಅಂತ. ಕೂಡಲೇ ಮರಗಳನ್ನು ಬೀಳಿಸ್ತಾ ಕಾಲಿನಲ್ಲಿ ದಾರಿ ಮಾಡ್ತಾ ಹೋದ ಅಂತ. ಇದೆಂತೂ ಅರ್ಥ ಕಾಣ್ತಾ ಇಲ್ಲ ನಮಗೆ ಸೊಗಸಾಗಿ. ಕೂಡಲೇ ಮರವನ್ನು ಬೀಳಿಸ್ತಾ ಅಂದ್ರೆ ಕೂಡಲೇ ಯಾಕೆ ಬೇಕು? ಮರವನ್ನು ಬೀಳಿಸ್ತದಾಗ ಅಲ್ಲಿ ನಿಜವಾಗಿ ತರಸ ಅಲ್ಲ ಇದ್ದದ್ದು, ಉರಸ ಇದ್ದದ್ದು. ಅದು ತಾ ಬಿದ್ದಿದೆ. ಯಾರು ಗೊತ್ತಾ? ಉರಸ ಅಂದ್ರೆ ಎದೆಯಿಂದ ಅಂತ. ಎದೆಯಿಂದ ಮರಗಳನ್ನು ದೂಡಿಕೊಂಡು ಹೋಗುದು. ಮಕ್ಕಳಿಬ್ಬರು ಕೈಯಲ್ಲಿದ್ದಾರೆ, ಕೈಯಲ್ಲಿ ದೂಡ್ಲಿಕ್ಕೆ ಆಗುದಿಲ್ಲ. ತಮ್ಮಂದಿರಿಬ್ಬರು, ಅಣ್ಣ ತಮ್ಮಂದಿರಿಬ್ಬರು ಕೈಯನ್ನು ಬದಿ ಇಟ್ಕೊಳ್ತಾನೆ, ಸೊಂಟವನ್ನು ದೂರ ಮಾಡ್ತಾನೆ, ಎದೆಯನ್ನು ಢೀ ಕೊಡ್ಕೊಳ್ತಾನೆ. ಇದು ಕ್ಷತ್ರಿಯರ ಎದೆ ಅಂದ್ರೆ ಉನ್ನತವಾದ ಎದೆ ಅಂತ ಲಕ್ಷಣ. ಅದು ಸಿಂಹಸ್ಕಂದ. ಹಾಗಾಗಿ ವಿಶಾಲವಾದ ಗಟ್ಟಿಯಾದ ಎದೆಯಿಂದ ಮರಗಳನ್ನು ದೂಡಿಕೊಂಡು ಭೀಮಸೇನ ಕತ್ತಲಿನ ಕಾಡಿನಲ್ಲಿ ಓಡುತ್ತಿದ್ದಾನೆ. ಈ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ಅರ್ಥ ಬೇರೆ ಆಗುತ್ತೆ, ಗೊತ್ತಾಗುವುದಿಲ್ಲ. ಇಂಥದ್ದೆಲ್ಲ ಹುಡುಕಿಕೊಂಡು ಉಳಿಸಿದ್ದು ಬರೆದವರು, ತಿಳಿಸಿದ್ದು ಹೇಳಿದವರು, ಮತ್ತೆ ಬದುಕಿದ್ದು ಓದಿದವರಿಂದ, ಕೇಳಿಕೊಂಡವರಿಂದ. ಇವತ್ತು ನೀವು ಕೇಳಿದ್ದೀರಿ, ಭಾರತ ಉಳಿದಿದೆ. ನಾನು ಹೇಳಿದ್ದೇನೆ, ಭಾರತ ಉಳಿತದೆ. ಅವರು ಬರೆದಿದ್ದಾರೆ, ಆದ್ರಿಂದ ಭಾರತ ಉಳಿಯಿತು. 3 ಜನರಿದ್ದಾರೆ ಇಲ್ಲಿ ಹೇಳ್ತಾರೆ. ಇವರನ್ನೆಲ್ಲ ನೋಡಿಕೊಳ್ಳಿಕೊಬ್ಬರಿದ್ದಾರಂತ. ಭಾರತಸ್ಥ್ಯ ಜವತ್ತಾರಂ ಶ್ರೋತಾರಂ ಲೇಖಕಾಂಸ್ತದ. ಇದೇ ಶ್ರೀ ಕೀರ್ತಿಷ್ಟ ವಿದ್ಯಾರ್ಥಿ. ಇದು 3 ಹಂಚಿಕೆ ಆಗುತ್ತೆ. ವಾಸ್ತವವಾಗಿ ಕೇಳಿದವರಿಗೆ ವಿದ್ಯೆ ಬರ್ತದೆ. ಅವರು ಕೇಳುವುದೇ ಅದಕ್ಕೆ, ಫಾರ್ ದ ಸೇಕ್ ಆಫ್ ನಾಲೆಜ್. ಮತ್ತೇನಿಲ್ಲ, ಭಾರತ ಕೇಳಿದ್ದರಿಂದ ನಾಳೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದಿಲ್ಲ. ಅದು ಹೊಟ್ಟೆ ತುಂಬಿ ಊಟ ಇವತ್ತು ರಾತ್ರಿ ಬೇಡ ಅಂತ ಕಾಣುವುದಿಲ್ಲ. ಕಂಡ್ರು ಮತ್ತೆ ಹಸಿರಾಗ್ತದೆ, ಬೆಳಿಗ್ಗೆ ಎದ್ದಾಗ ಬೀಳ್ತೀರಿ ಮತ್ತೆ. ಆದ್ರಿಂದ ಅದು ಟೆಂಪರರಿ, ಪ್ರಯೋಜನ ಇಲ್ಲ. ಮತ್ತೇನಾಗ್ತದೆ ಕೇಳಿದ್ರೆ, ಭಾರತ ಕೇಳಿ ವಿಷಯ ಗೊತ್ತಾಗ್ತದೆ ಅಷ್ಟೇ. ನಾಲೆಜ್, ಸ್ಪಷ್ಟ ವಿಜ್ಞಾನ ಬರ್ತದೆ. ಏನು ಕತೆ ಹೇಗೆ ಅಂತ. ನಾನೀಗ ಹೇಳಿದಾಗೆ ಬೆಂಕಿ ಕೊಟ್ಟದ್ದು ಭೀಮ ಹೇಳಿದಾಗೆ, ಹೊರಗಿನ ಎಲ್ಲಿ ಕಥೆಯಲ್ಲಿ ಬೆಂಕಿ ಕೊಟ್ಟದ್ದು ಭೀಮ ಅಂತ ಇಲ್ಲ. ಮತ್ತೆ ಅದು ಪೂರ್ವಚನ ಒಬ್ಬ ಜನ ಮಾಡಿದ್ದಾನೆ, ಒಬ್ಬ ಯಾರೋ ಕಳ್ಳ ಬಂದು ಬೆಂಕಿ ಹಾಕಿದ್ದೆಲ್ಲ ಉಂಟು. ಏನೇನು ಕತೆ ಬರೀತಾರೆ ಗೊತ್ತಿಲ್ಲ. ಭೀಮನೇ ಬೆಂಕಿ ಕೊಟ್ಟದ್ದು ಕಾದು. ಅದು ಯಾವಾಗ ಪೂರ್ವಚನನ ತಂಗಿ ವಿಷ ಹಾಕಲಿಕ್ಕೆ ಅಡುಗೆಗೆ ಸೇರಿಕೊಂಡಾಗ, ಅವಳದ್ದು 5 ಜನ ಮಕ್ಕಳು ಬಂದಾಗ, ಈ ಮನೆಯಲ್ಲಿ ಒಂದು ಹೆಣ್ಣಾಯ್ತಾ ಪೂರ್ವಚನ ತಂಗಿ, ಒಬ್ಬ ಬೆಂಕಿ ಕೊಡ್ಲಿಕ್ಕೆ ಇರುವ ದುರ್ಯೋಧನ ಜನ ಪೂರ್ವಚನ ಅನ್ನ, ಮತ್ತೆ ಅವಳ 5 ಮಕ್ಕಳಾದ್ರ ಈಗ ಬೆಂಕಿ ಕೊಡುವ ಅಂತ ಭೀಮಸೇನ ಬೆಂಕಿ ಇಟ್ಟೋದು. ಜನಕ್ಕೆ ಜನ ಆಯ್ತು, ಹೆಣಕ್ಕೆ ಹೆಣ ಆಯ್ತು. ಬೆಳಿಗ್ಗೆದ್ದಾಗ ಎಲ್ಲರೂ 5 ಜನ ಪಾಂಡವರು ಸತ್ರು, ಕುಂತಿಯು ಸತ್ಲು,
ಪುಣ್ಯಾತ್ಮ ಬೆಂಗಿಗೊಳ್ಳಿಕ್ಕೆ ಬಂದ ಪೂರ್ವಜನನ್ನು ಹೋಗಲಾರದೆ ಸತ್ತ ಅಂತ ಜನ ಹೇಳಿಕೊಂಡ್ರು ಅಷ್ಟೇ, ಹೊರತು ಪಡಿಸಿದ್ರೆ ಮತ್ತೆ ಯಾರು ಗೊತ್ತಾಗ್ಲಿಲ್ಲ. ಇಲ್ಲ ಅದು ಬೇರೆ ದಿನ ಕೊಟ್ರೆ ಹೆಣದಕ್ಕೆ ಹಾಕ್ತಾರೆ, ಜನ ಎಲ್ಲಿ ಹೋಯ್ತು, ಪಾಂಡವರು ಎಸ್ಕೇಪ್ ಆಗಿದ್ದಾರೆ ಅಂತ ಹಿಡಿತಾರೆ. ಇದೆಲ್ಲ ಮಾಡಿದ್ದು ಭೀಮಸೇನ ಪ್ಲಾನ್. ಇಷ್ಟು ಚಂದ ಕಥೆ ಇದ್ದಾಗ ಬೆಳೆದಿದ್ದೆಲ್ಲ ಕತೆ ಬರಿತೇವೆ ನಾವು ಹೊರಗಿಂದ. ಅದಕ್ಕೆ ಹೇಳಿದ್ದು ಅನುವಾದ ಮಾಡುವುದು ಎಷ್ಟು ತಪ್ಪಿರುತ್ತದೆ, ಹೊತ್ತಗೆ ಬರಿವಾಗಿಯೇ ಹೋಗ್ತದೆ ಅಂತ. ಅದೇ 3 ಜನರಲ್ಲಿ ಕೇಳುಗರಿಗೆ ವಿದ್ಯೆ ಬರ್ತದೆ. ಯಾಕೆ ಕೇಳಬೇಕು ಅಂತ ಅರ್ಥ ಆಗುತ್ತೆ, ತಪ್ಪಿಲ್ಲದೆ ಕೇಳುವಂಥದ್ದು. ತಪ್ಪು ಕೇಳಿದ್ರೆ ಭೀಮಸೇನಿಗೆ ಅಪಚಾರ, ಮತ್ತೆ ಅವನು ಪುಣ್ಯಕ್ಕೆ ಹತ್ತಿರ ಸಿಗುವುದಿಲ್ಲ, ನಮಗೆ ಗದ್ದೆಯಲ್ಲಿ ಬಡಿಯುವುದಿಲ್ಲ ಅಂತ ಧೈರ್ಯ. ಇಲ್ಲಾಂದ್ರೆ ಭೀಮಸೇನ ಪೌರುಷಕ್ಕೆ ನಾವು ಈಗೆಲ್ಲ ಮಣ್ಣು ಬಳಿದ್ರೆ ಕಷ್ಟ ಆಗುದಿಲ್ಲ. ಯಥಾರ್ಥವಾದ ಅರಿವು ಬೇಕು ನಮಗೆ. ಅಂದ್ರೆ ಕೇಳುಗರಿಗೆ ವಿದ್ಯೆ ಬರ್ತದೆ, ಹೇಳುಗರಿಗೆ ಕೀರ್ತಿ ಬರ್ತದೆ. ಹೇಳ್ತಾರೆ, ಹೇಳಿದ್ದಾರೆ, ಹೇಳಿಸ್ತಾರೆ ಅಂತ. ಬರೆದವನಿಗೆ ಏನ್ ಸಿಗುತ್ತೆ ಅಂದ್ರೆ ಸಂಪತ್ತು ಬರುತ್ತೆ. ಅಕ್ಷರ ಮೇಲೆ ಕೈಯಾಡಿಸಿದ್ದಾನವ, ಅರ್ಥ ಆಗದಿದ್ರು ಅದನ್ನು ಉಳಿಸಿದ್ದಾನಲ್ಲ, ದೇವರವನಿಗೆ ಭಾಗ್ಯ ಕೊಡುತ್ತಾರೆ. ಹೀಗೆ ಶ್ರೀಶ್ಚ ಕೀರ್ತಿಶ್ಚ ವಿದ್ಯಾಚ ಅಂದ್ರು. ಭಾರತಸ್ಥಿತ ವಕ್ತಾರಂ ಶ್ರೋತಾರಂ ಲೇಖಕಾಂಸ್ತತ ಪ್ರಪೂಜೆಯಂತಿ ಸಂಪೃಷ್ಟ ಸಿದ್ಧಾಶ್ಚ ಪರಮರ್ಷಯ. ಋಷಿಗಳು, ಜ್ಞಾನಿಗಳು, ತಿಳಿದವರು, ಈ ಜ್ಞಾನ ಯೋಗಕ್ಕಾಗಿ ಮುಡಿಪಾಗಿದ್ದವರು. ಆದ್ರಿಂದ ತಿಳಿದವರ ಮೇಲೆ ಅವರಿಗೆ ಬೇಕಾದಷ್ಟು ಮಮತೆ. ಋಷಿಗಳಿಗೆ ಆಶೀರ್ವಾದ ಪ್ರಪಂಚ ಒಂದು ಉಳಿಯಿತಲ್ಲ ಅಂತ, ಜನ ಓದ್ತಾರಲ್ಲ ಅಂತ ಖುಷಿ, ಅವರು ಅನುಗ್ರಹ ಮಾಡ್ತಾರೆ. ಅಂತ ಸಿದ್ಧರಿದ್ದಾರೆ, ಆಲ್ರೆಡಿ ಗೆದ್ದವರವರು, ಸಿದ್ಧಿಯನ್ನು ಪಡೆದವರು, ಅವರು ದೇವತೆಗಳು ಒಳಗೆ ಇರ್ತಾರೆ. ಅವರು ಅವರಿಗೆ ಭಾರಿ ಖುಷಿ ಆಗತ್ತೆ. ಯಾರ ಬೇಕು ಖುಷಿ ಆಗತ್ತೆ? ಅದನ್ನು ತಿಳಿಸಿಕೊಡ್ತಾರಲ್ಲ ಅಂತ ಹೇಳಿ. ತಿಳಿಸಿಕೊಡುವವರ ಮೇಲೆ ಸಾಮರ್ಥ್ಯ ತುಂಬಿಸ್ತಾರೆ. ಹೇಳಬೇಕು ಅಂತ ಇಷ್ಟಪಟ್ಟರೆ ಆಯ್ತು, ದೇವತೆಗಳು ಹೇಳಿಸ್ತಾರೆ. ಬಾಯಲ್ಲಿ ಕೂತು, ಮನಸ್ಸಿನಲ್ಲಿ ಕೂತು, ಕಿವಿಯಲ್ಲಿ ಕೂತು ಎಲ್ಲ ಅವರ ಕೆಲಸ. ಅದು ಹೇಳಿಸಬೇಕು, ಸಂಪಾದನೆ ಆಗಬೇಕು ಅವರಿಗೆ ಮತ್ತೆ. ಹಾಗಾಗಿ ಅವರಿದ್ದಾರೆ. ಹಾಗೆ ಕೇಳುಗರಿಗೆ ವಿದ್ಯೆ ಸಿಗತ್ತೆ, ಜ್ಞಾನಿಗಳಾಗಿ ಋಷಿಗಳು ಅವರನ್ನು ಆರಿಸ್ತಾರೆ. ಹೇಳುಗರಿಗೆ ದೇವತೆಗಳು ಬರ್ತಾರೆ, ಅವರವರನ್ನು ಹೇಳಿಸ್ತಾರೆ. ಮತ್ತೆ ಬರೆಯುವವರಿಗೆ ಇದ್ದಾರೆ ರಾಜಾಶ್ರಯಗಳು, ಮತ್ತೆ ಕರ್ಮಯೋಗಿಗಳಿದ್ದಾರೆ ಮಧ್ಯೆಯಲ್ಲಿ, ಮನುಷ್ಯೋತ್ತಮರು, ಅವರೆಲ್ಲ ಅದರಲ್ಲಿ ಸೇರಿಕೊಳ್ತಾರೆ. ಅಂದ್ರೆ ಅವನಿಗೆ ಸಾಮರ್ಥ್ಯ ಕೊಡ್ತಾರೆ. ಬರೆಯುವ ವ್ಯವಸ್ಥೆ, ಬರೆಯುವ ವಸ್ತುಗಳು ಹಾಗೆಲ್ಲ ಬಹಳ ಕಡಿಮೆ. ಈಗೇನು ಬೇಕಾದಷ್ಟು ಸಿಗುತ್ತೆ, ಓದುವರಿಲ್ಲ. ನೋಡಿ, ಓದಲಿಕ್ಕೆ ಮೆಟೀರಿಯಲ್ಸ್ ಇದೆ, ಈಗ ಬುಕ್ಸ್ ಇದೆ, ಪೆನ್ಸಿಲ್ಸ್ ಇದೆ, ಅಥವಾ ಜೆರಾಕ್ಸ್ ಇದೆ, ಸ್ಕ್ಯಾನಿಂಗ್ ಇದೆ. ನೋಡಿ ಎಷ್ಟು ಮುಂದೋಗಿದ್ದೆ ನಾವು. ಎಲ್ಲವನ್ನು ಎಷ್ಟು ದೊಡ್ಡದು ಮಾಡಿ ಬೋಲ್ಡ್ ಮಾಡಿ ಲೆಟರ್ಸ್ ನೋಡ್ಲಿಕ್ಕೆ ಬರ್ತದೆ, ಬ್ರೈಟ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಓದೋದಿಲ್ಲ ಈಗ. ಆವತ್ತು ಯಾವುದೂ ಇರಲಿಲ್ಲ, ಕಾಗದ ಇರಲಿಲ್ಲ, ಪೆನ್ಸಿಲ್ ಇರಲಿಲ್ಲ, ಟೈಮ್ ಇರಲಿಲ್ಲ, ಸ್ಕ್ಯಾನರ್ ಇರಲಿಲ್ಲ, ಜೆರಾಕ್ಸ್ ಇರಲಿಲ್ಲ. ರಕ್ಷಣೆ ಮಾಡಲಿಕ್ಕೆ ಬೈಂಡ್ ವ್ಯವಸ್ಥೆ, ತಟ್ಟಿ ಪುಸ್ತಕ, ಪ್ಲಾಸ್ಟಿಕ್ ತೊಟ್ಟೆ ಇರಲಿಲ್ಲ. ಆಗ ಒಂದು ತೊಟ್ಟೆ ಸಿಕ್ಕಿದ್ರೆ ಎಷ್ಟು ಆಸೆ ಗೊತ್ತುಂಟು, ಪುಸ್ತಕದಲ್ಲಿ ತುಂಬಿಸುವುದೇನು, ಹಾಗೆ ಇಟ್ಕೊಳ್ಳುವುದೇನು. ಈಗ ಬೇಕೇ ಬಿಟ್ಟಿ ಇದೆ, ಆದರೆ ಯಾರಿಗೂ ಓದುವುದು ಬೇಡ. ಅಕ್ಷರದ ಮೇಲೆ ಕಣ್ಣು ನೋಡುವುದು ಇಲ್ಲೀಗ. ಎಷ್ಟು ಕಷ್ಟ ಇತ್ತು ನೋಡಿ. ಒಂದು ತಾಡವಾಲೆ ಕತೆ, ದೀರ್ಘಕಾಲದ ಬದುಕು, ಇವತ್ತು ಓದಲಿಕ್ಕೆ ಯಾರಿಗೆ ಬೇಡ ಆಗ್ಲಿಕ್ಕೆ ಬಂದಾಗ. ಅದಕ್ಕೆ ಅವರು ಹೇಳಿದ್ರು, ಲೇಖಕರ ಮೇಲೆ ಕರ್ಮಯೋಗಿಗಳು ಅಂದ್ರೆ ಅವರ ದೊಡ್ಡ ಕರ್ಮಯೋಗಿ, ಅಕ್ಷರ ತಪ್ಪದಂತೆ. 1-2 ಅಡಿ ಉದ್ದದ ತಾಡವಾಲಿರಿ, ಕಣ್ಣಿಲ್ಲಿಂದ ಓಡಿಸಿದ್ರೆ ಆ ಕಡೆಗೆ ಓಡುವಾಗ 2ನೇ ಲೈನ್ ತಪ್ಪುತ್ತೆ, ಕುತ್ತಿಗೆ ನೋವಾಗುತ್ತೆ ಇಷ್ಟು ಆಚೀಚೆ ಮಾಡಿದಾಗ. 1 ಪೇಜಿನಲ್ಲಿ 20 ಗೆರೆ ಓದಿದಾಗ ನಾನ್ ಸ್ಟಾಪ್ ಆಗಿ ಲೆಟರ್ಸ್, ಒಂದು ಕಡೆಯೂ ಸ್ಪೇಸ್ ಇಲ್ಲ. ಅದ್ಭುತವಾದ ವ್ಯವಸ್ಥೆ. ಓದಿಕೊಂಡು ಹೋದ ತಲೆಯೇ ಕೊಡಬೇಕು, ಎಲ್ಲಿ ಕೊಡಬೇಕು ನಿಲ್ಗಡೆ ಅಂತ 10 ಸರ್ತಿ ಓದಿದಾಗ ಅಟೆನ್ಷನ್ ಕೊಡ್ಲಿಕ್ಕೆ ಆಗುತ್ತೆ. ಇಂಥದ್ದು 200-300 ಪುಟಗಳು, ಹಾಳೆಗಳು, 2 ಕೈಯಲ್ಲಿ ಎತ್ತಿ ತಿರುಗಿಸುವೆ. ಈಗ ಅದೇ ಹೇಳ್ತದೆ, ನಾವು ಓದಬೇಕಾಗಿಲ್ಲ ಅಂಥದ್ದು ಬಂದಿದೆ. ರೀಡರ್ಸ್ಗಳು ಪುಸ್ತಕ ತೆರೆದು ಪೇಜ್ ಸಂಖ್ಯೆ ಕೊಟ್ರೆ ಅದೇ ಹೇಳ್ತದೆ, ಆದ್ರೂ ನಾವು ಕೇಳೋದಿಲ್ಲ. ಏನ್ ಗಮ್ಮತ್ ಮಾಡಿ. ಇದಿಷ್ಟನ್ನು ಅವ್ರು ಕೊಟ್ಟ ರೀತಿಗಳು. ಜಯವು ನಾಮೇತಿ ಹಾತೋಯಂ ಜಯಾರ್ಥಂ ಎಪ್ಪಟೇ. ನಿಜವಾಗಿ ಇದು ಯಾವುದಕ್ಕೋಸ್ಕರ ಓದಬೇಕು ಕೇಳಿದ್ರೆ, ಶ್ರೋತವ್ಯಂ ಜಯಮಿಚ್ಛುನ ಅಂತಾರೆ. ಗೆಲ್ಲಬೇಕಾದ್ರೆ ಇದನ್ನು ಕಲಿಬೇಕು ಅಂತಾರೆ. ಯಾರೆಲ್ಲ? ರಾಜ ಸುತೈಶ್ಚೈವ ಗರ್ಭಿಣ್ಯ ಚೈವ ಯೋಷಿತ. ಇದು ಮುಖ್ಯಕ್ಕೆ ಬಂದದ್ದಾಗೆ ಭಾರತ ಯಾರಿಗೆ ಬೇಕು ಯಾರಿಗೆ ಬೇಡ ಅಂದಾಗ ಎಲ್ಲರಿಗೂ ಆಗುತ್ತಲ್ಲ ಅಂತಾರೆ ಭಾರತ. ಜಯೋನಾಮ ಇತಿಹಾಸೋಯಂ, ಇದು ಜಯ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಭಾರತಕ್ಕೆ. ಇದು ಶ್ರೋತವ್ಯಂ ಜಯಮಿಚ್ಛತ, ಯಾರಿಗೆ ಗೆಲುವು ಬೇಕು ಸಂಸಾರದಲ್ಲಿ, ಯಾರು ಗೆಲ್ತೇವೆ ಅಂತ ಹೇಳ್ತಾರೆ, ಯಾರು ಸೋಲ್ಬಾರ್ದು ಅನ್ನಿಸ್ತಾರೆ, ಅವರೆಲ್ಲ ಓದಬೇಕು. ರಾಜನಿಗೆ ಗೆಲುವು ಇರಲಿ, ರಾಜನ ಮಕ್ಕಳಿಗೂ ಬೇಕೆ. ಮತ್ತೆ ಗರ್ಭಿಣ್ಯ ಚೈವ ಯೋಷಿತ ಅಂತಾರೆ. ಗರ್ಭಿಣಿಯರು ಓದ್ಲಿಕ್ಕೆ ಉಂಟು ಹೇಳ್ತಾರೆ ನೋಡಿ, ಎಳೆದು ತರ್ತಾರೆ. ಈಗ ಹೆಂಗಸರ ಎಷ್ಟೋ ಜನ ಹೇಳೋದುಂಟು, ಇದು ಗಂಡು ಸಂತಾನಕ್ಕೆ ಮಾತ್ರ ಓದ್ಲಿಕ್ಕಿರುವುದು, ಗುರುಕುಲ ಶಿಕ್ಷಣ ಶಿಕ್ಷೆ ಹಾಗೆ ಹೀಗೆ ಅಂತ. ಹೆಂಗಸರಿಗೆ ಎಲ್ಲಿ ಉಂಟು ಓದು ಅಂತ. ಮತ್ತೆ ದ್ರೌಪದಿ ಹೇಳಿದ್ದೇನೆ,
ನಾನು ಓದಿಕೊಂಡಿದ್ದೇನೆ ಅಂತ ಸಭೆಯಲ್ಲಿ ಹೇಳಿಕೊಂಡಿದ್ದಾಳು ಅವಳು. ನಾನೆಲ್ಲ ಕಲಿತಿದ್ದೇನೆ, ನನಗೆ ಗೊತ್ತು ಇದು ಅಸತ್ ಸಭೆ ಅಂತ, ಇದು ಯಾರು ಒಳ್ಳೆಯವರಿಲ್ಲ ಅಂತ ಹೇಳಿಬಿಟ್ಲು ಅವಳು. ದಶಮಿ ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು ಎಲ್ಲರ ಎದುರು. ನಸಾ ಸಭಾ ಯತ್ರ ನಸಂತಿ ವೃದ್ಧ ನತೆ ವೃದ್ಧ ಏ ನವದಂತಿ ಧರ್ಮ ನಾಸೋ ಧರ್ಮ ಯತ್ರ ಚಲೇನ ವಿದ್ದಂ ನತ ಸತ್ಯಮಿ ಚಲೇನ ವಿದ್ದಂ. ಇದು ಸಭೆಯ ಎಲ್ಲಿದ್ದಾರೆ ವೃದ್ಧರು ಕೇಳ್ತಾರೆ. ಕೈಯತ್ತಿಗೆ ಯಾರು ಹೋಗ್ಲಿಲ್ಲ, ಭೀಷ್ಮ ದ್ರೋಣ ಎಲ್ಲ. ದ್ರೌಪದಿ ಕೇಳೋದು 50 ಆಗದವಳವಳು. ಇದು 700-800 ಹರೆಯದರಿದ್ದಾರೆ, ಯಾರು ಎತ್ತಲಿಲ್ಲ ನಾವು ವೃದ್ಧರು ಅಂತ. ಅವಳು ಹೇಳ್ತಾರೆ, ನೀವು ವೃದ್ಧರಲ್ಲರಿ, ನತೇ ವೃದ್ಧ ಏ ನವದಂತಿ ಧರ್ಮ. ಧರ್ಮ ಹೇಳಲಿಕ್ಕೆ ಆಗದವರು ವೃದ್ಧರ ಮಕ್ಕಳು. ಇಲ್ಲಿ ಧರ್ಮ ಇಲ್ಲ. ನಾಸೋ ಧರ್ಮ ಯತ್ರ ನದಸ್ಯ ಮಸ್ತಿ. ಸತ್ಯ ಇಲ್ಲದ ಧರ್ಮ ಆಗುವುದು ಹೇಗೆ? ನದ ಸತ್ಯ ಮೆಚ್ಚೊಲೆ ನಾನವಿದ್ದಂ. ಕಪಟದಲ್ಲಿ ಕೂತದ್ದನ್ನು ಸತ್ಯ ಅಂತಾರ, ಇದು ಮೋಸ ಅನ್ನದವಳು. ಚಾಲೆಂಜ್ ಮಾಡ್ತಾಳೆ ಅವಳು ಧರ್ಮದ ಬಗ್ಗೆ. ಹೇಳಿರಿ ಯಾವುದು ಧರ್ಮ, ಎಲ್ಲಿದೆ ಧರ್ಮ ಅಂತ. ಓದಿದ್ದೇನೆ ಹೇಳ್ತಾಳೆ ಆಗಲೇ ಅವಳು, ನಾನೆಲ್ಲ ತಿಳ್ಕೊಂಡಿದ್ದೇನೆ ಹೇಳ್ತಾರೆ, ಕೇಳಿರಿ ಅಂತಾಳೆ. ಹಾಗಾಗಿ ಹೆಂಗಸರಿಗೆ ಯಾರು ಹಿಂದಿನ ಕಾಲದಲ್ಲಿ ಓದ್ಲಿಕ್ಕೆ ಇಲ್ಲ ಹೇಳಲಿಲ್ಲ. ಓದ್ಲಿಕ್ಕೆ ಆಗ್ಲಿಲ್ಲ ಎನ್ನುವುದು ಬೇರೆ ವಿಷಯ, ಓದ್ಲಿಕ್ಕೆ ಇಲ್ಲ ಎನ್ನುವ ವಿಷಯ ಬೇರೆ, ಓದ್ಲಿಕ್ಕೆ ಆಗ್ಲಿಲ್ಲ ಎನ್ನುವ ವಿಷಯ ಬೇರೆ. ಓದ್ಲಿಕ್ಕೆ ಆಗದೆ ಇರುವುದು ಇವತ್ತು ಆಗದೆ ಇರುವವರಿಲ್ವ? ನಮ್ದು ಅನ್ಯಾಯ ಉಂಟ? ಎಲ್ಲೆಡೆ ಸಾಕ್ಷರತಾ ಆಂದೋಲನ ಶುರು ಮಾಡಿದ್ದೇವೆ, ಇಲ್ಲಿಟ್ರೆಸ್ ಇಲ್ಲ ಹೇಳುದ? ಅಥವಾ ಎಲ್ಲ ಗೊತ್ತುಂಟು ಎಲ್ಲರಿಗೂ? ಇಲ್ಲ. ಎಷ್ಟು ಬೇಕೋ ಅಷ್ಟು, ಹೇಗೂ ಬೇಕೋ ಹಾಗೆ ಎಲ್ಲ ಸಿಕ್ಕಿದೆ ಇವತ್ತು. ನಾವು ಇಂಟರ್ನೆಟ್ ಅಲ್ಲಿ ಅಂಗೈಯಗದಲ್ಲಿ ಸಿಗ್ತದೆ, ಆದ್ರೆ ಓದುವುದು ಒಂದು ಇಲ್ಲ. ಮತ್ತೆ ಪೂರಾ ಒಪ್ಪುವುದು ನಾವು, ಆದ್ರೆ ಒಪ್ಪುವುದು ಬೇರೆ ಬೇರೆದಿದ್ದದ್ದೇ ಒಪ್ಪು. ತಿನ್ಬೇಕಾದ್ದನ್ನು ತಿಳಿಬೇಕಾದ್ದನ್ನಲ್ಲ, ಬೇಡದಿದ್ದದ್ದನ್ನೆಲ್ಲ ನೋಡ್ತೇವೆ. ನೋಡುವಾಗಲೇ ಗಂಟೆ ಆಗ್ತದೆ, ಇಂಟರ್ನೆಟ್ ಮುಗಿತದೆ, ಮತ್ತೆ ನಾಳೆ ಇಡುವ ಮತ್ತೆ ಶುರು ಮಾಡುತ್ತಾಳೆ ಅಲ್ಲಿಂದಲೇ. ಹಾಗಾಗಿ ಇವತ್ತು ನಿಜವಾಗಿ ಬಹಳ ಅದ್ಭುತವಾಗಿ ಹೇಳಿಕೊರಟದ್ದವರು ಗರ್ಭಿಣ್ಯಾಚೈವ ಯೋಷಿತ ಅಂತಾರೆ. ಹೆಣ್ಣಮ್ಮಗಳು ಹಡೆಯುವ ಮುಂಚೆ ಚಿಂತನೆಯನ್ನು ಗರ್ಭಕ್ಕೆ ಕೊಡಬೇಕು ಅಂತ ಅವಳು ಕೇಳಿ ಮಗುವಿಗೆ ಕೇಳಿಸಬೇಕು. ಇದನ್ನೇ ಅವರು ಹೇಳಿದ್ರು, ಎಲ್ಲ ವಿಜ್ಞಾನ ಉಂಟಿಲ್ಲಿ. ಅವರು ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದಾರೆ. ನಾನು ಅಭಿಮನ್ಯು ಅದೇ ಹುಟ್ಟಿದ್ದು ಮಗು ಹಾಗೆ. ಹೇಳ್ತಾರೆ ನಂಗೆಲ್ಲ ಗೊತ್ತುಂಟು ಹೋರಾಟ ಅಂತ. ಹೇಗೆ ಅದು ಕೃಷ್ಣ ಹೇಳೋದೆಲ್ಲ ನಾನು ಸುಭದ್ರೆ ಒಳಗೆ, ಸುಭದ್ರೆದಂತ ತಾಯಿ ಒಳಗೆ ಕೇಳಿದ್ದೇನೆ. ಹೀಗೆಲ್ಲ ವಿದ್ಯೆಗಳು, ಎಲ್ಲ ವಿದ್ಯೆಗಳು ಹೋರಾಟದ ಅಂಗಳದಲ್ಲಿ ನಡೆಯುವ ತಾಕತ್ತುಗಳ ಬಗ್ಗೆ ಅವನು ಹೇಳ್ತಾನೆ, ಕಣಮುಚ್ಚಿಕೊಂಡು ಹೋದಾಗೆ. ಅದನ್ನ ಗರ್ಭದ ಒಳಗೆ ತಿಳಿಸಿಕೊಳ್ಳಲಿಕ್ಕೆ ಮಗುವಿಗೆ ಹೊರಗಿನಿಂದ ಸಾಧ್ಯ ಅಂತ. ತಾಯಿಯ ಕಿವಿ ಅದರ ಮನಸ್ಸಿಗೆ ಕನೆಕ್ಟ್ ಆಗಿರ್ತದೆ ಅಂತ. ಎಲ್ಲ ಇಷ್ಟೆಲ್ಲ ಅದ್ಭುತವಾದ ಸೈನ್ಸ್ಗಳು ಮಾಡಿ ತೋರಿಸಿದ ಕತೆ. ಅದರಿಂದ ವೇದವ್ಯಾಸ ಬಾಯ್ಬಿಟ್ಟು ಹೇಳ್ತಾರೆ, ಹೆಂಗಸರು ಹೋದ್ರಿ ಯಾರು ಬೇಡ ಹೇಳ್ತಾರೆ. ಮಹಾಭಾರತದಲ್ಲಿ ಗೀತೆ ಇದೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಇದೆ. ಹೆಂಗಸರು ಹೇಳಬಾರ್ದು ಹೇಳಿದ್ರೆ ಅವ್ರು ಹೇಳಿದ್ದೆ ಹೆಂಗಸರಿಗೋಸ್ಕರ, ಹೇಳಲಿಕ್ಕಿಲ್ಲ ಅಂದ್ರೆ ಗರ್ಭಿಣಿ. ಅದು ಗರ್ಭಿಣಿಯಲ್ಲಿ ನಿಜವಾಗಿ ಗರ್ಭಿಣಿಗೆ ಜೋರಾದ ಚಿಂತನೆಗಳು, ಈ ಯುದ್ಧದ ಕಥೆಗಳು ಎಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು, ಎಲ್ಲಿ ಗಾಬರಿ ಆಗ್ತಾಳೆ ಅಂತ. ಅದಕ್ಕೆ ಅವಳು ಗಾಬರಿ ಆಗದ ರೀತಿಯಲ್ಲಿ ಅವಳನ್ನು ತಯಾರು ಮಾಡಬೇಕಿಲ್ಲ. ಯಾವುದೇ ಭಯವನ್ನು ಇಲ್ಲದೆ ನಿರ್ಭಯವಾಗಿ ಅವಳು ತಾನು ತನ್ನನ್ನು ಹೊರಗೆ ಬರಬೇಕು. ಅದನ್ನ ಕಳಿಸಿ ಅವರು ಹೇಳಿದ್ರು. ಸತ್ಯ ಯುದ್ಧವನ್ನು, ಚಿಂತನೆಯ ವ್ಯವಸ್ಥೆಯನ್ನು ಅವಳಿಗೆ ಯಾಕೆ ಕಮ್ಮಿ ಮಾಡ್ಲಿಕ್ಕೆ ಹೇಳಿಕೊಳ್ಳಿ. ಅದರಿಂದ ಗರ್ಭಿಣಿಯವರಿಗೂ ಓದಬೇಕಾದ ಸಂಗತಿ ಇದು ಅಂತ ಹೇಳಿಕೊಳ್ತಾರೆ. ಜಯೋ ನಾಮೇ ಇತಿಹಾಸವಯ. ಯಾಕೆ ಅವಳು ಗೆಲ್ಲುದು ಬೇಡವಾ ಸಮಾಜದಲ್ಲಿ, ಸಂಸಾರದಲ್ಲಿ? ಅವಳಿಗೆ ವಂಚನೆ ಮಾಡ್ಲಿಕ್ಕೆ ಉಂಟ? ಇಲ್ಲ, ಅವಳು ಓದಿಕೊಳ್ಳಿ. ಅವಳಿಗೆ ಓದಲಿಕ್ಕೆ ಇರತಕ್ಕಂಥ ಸಂಗತಿ ಇದು ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ. ಆದ್ರೆ ಹೇಳುವಾಗ ಹೇಳಿದ್ರೊಮ್ಮೆ ಕೃತ್ವ ಬ್ರಾಹ್ಮಣ ಮಗ್ರತಃ ಅಂತ. ಒಬ್ಬ ಚಿಂತನಶೀಲನನ್ನು ಎದುರಿಟ್ಟುಕೊಂಡು ಮಾತಾಡಿ. ಯಾಕೆಂದ್ರೆ ಅವ ಪ್ರಶ್ನೆ ಕೇಳಿದವ ಇದ್ದ. ನಮ್ಗೆ ಎಂತ ಕೆಲವೊಮ್ಮೆ ಗಮ್ಮತ್ತಾಗುದಂದ್ರೆ ಅರ್ಥ ಆಗದಿದ್ರೆ ಕೇಳಲಿಕ್ಕೆ ಕಷ್ಟ ಆಗ್ತದೆ. ಸುಮ್ಮನೆ ತಲೆಲ್ಲಾಡಿಸ್ಕೊಂಡು ಆಯ್ತು ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಅವ್ರು ಹೇಳ್ತಾರೆ, ಒಬ್ಬ ಒಳ್ಳೆ ಪ್ರಶ್ನೆಗಾರನನ್ನು ಎದುರಿಟ್ಕೊಳ್ಳಿ, ಚಿಂತನೆ ಅವನು ಮಾಡ್ತಾರೆ. ಆಗ ಪ್ರಶ್ನೆಗಳೆಲ್ಲ ಅಲ್ಲಿ ಹೊರಗೆ ಬರುವುದರಿಂದ ಒಳ್ಳೆ ರೀತಿಯಾದ ವಿಷಯಗಳು ವಿವರಣೆ ಹೊರಗೆ ಬರ್ತದೆ. ಒಬ್ಬ ಬೆಪ್ಪನನ್ನು ಕುಳಿರಿಸಿ ಮಾತಾಡಿದ್ರೆ ಅವನು ಎಂತ ಹೇಳಿದ್ರು ತಲೆ ಮಾತ್ರ ಅಲ್ಲಾಡಿಸ್ತಾನೆ, ಆದ್ರಿಂದ ತಪ್ಪಾದ್ರೂ ಗೊತ್ತಾಗೋದಿಲ್ಲ. ಒಬ್ಬ ಜೋರಿದ್ದವ್ರಿಗೆ ಹೇಳಿದದು ಯಾಕೆ ಹಾಗೆ? ಇದು ಉದಾಹರಣೆಯಲ್ಲಿ ಹೇಳಿದ್ರೆ, ಈ ಕೆಲವೊಮ್ಮೆ ಅಷ್ಟಮಂಗಳ ಪ್ರಶ್ನೆಗಳು ಇರುತ್ತವೆ, ಅಲ್ಲಿ ಸಾರಿ ಬಿಡಿಸ್ತಾರೆ. ಆಗ ಎದುರಾಳಿ ಪ್ರಶ್ನೆ ಕೇಳಿ ಕೂತ್ಕೊಳ್ಬೇಕು ಗಟ್ಟಿಯವ. ಅದು ಗೊತ್ತಿರ್ಬೇಕು ಅವನಿಗೆ, ಶಾಸ್ತ್ರ ಒಟ್ಟಾರೆ ಕೇಳಲಿಕ್ಕಲ್ಲ. ಪ್ರತಿಯೊಂದು ಆಂಗಲ್ಸ್ಗಳಲ್ಲಿಯೂ ವಿಪರೀತವಾದ ನಡೆಗಳ ಬಗ್ಗೆ ಚಿಂತನೆ ಬೇಡ, ಅದು ಬಿಡಿ. ಅವನಿಗೆ ನೋವಾಗುದಾದ್ರೆ ಚೆಸ್ ತಗೊಳ್ಳುವ ಬೋರ್ಡ್, ಇಬ್ಬರು ಆಡುವಾಗ ಒಬ್ಬ ಮಧ್ಯದಲ್ಲಿ ಕೂತ್ಕೊಳ್ಬೇಕು. ಅವನ ಹತ್ರ ಸುಮ್ಮನೆ ಕೇಳಲಿಕ್ಕೆ ನಾವು ನೋಡಿ, ಈಗ ನಾನು ಯಾವ ಪಾರಿ ಇಡಬಹುದು ಹೇಳೋದು, ಅವನಿಗೆ ಎದುರಿನವರಿಗೆ ಕಿರಿಕಿರಿ ಆಗ್ತದೆ. ಆದ್ರೆ ಒಮ್ಮೆ ಟ್ರೇಸ್ ಮಾಡಿ ನೋಡಿ, ಅದು ಇಟ್ರೆ ಹೀಗೆ ಆಗ್ತದೆ, ಇದು ತಂದ್ರೆ ಹೀಗೆ, ಮಿನಿಸ್ಟರ್ ತೆಗೆಯುವ, ಆನೆ ಬೇಡ, ಶುರು ಮಾಡ್ತಾನ ಅವನು. 1/4 ಗಂಟೆ ಒಂದು ನಡೆಗೆ ಬೇಕಾಗ್ತದೆ ಕೆಲವೊಮ್ಮೆ ಚಿಂತನೆ ಮಾಡ್ಲಿಕ್ಕೆ. ಇದು ಚರ್ಚೆ ಅಂದ್ರೆ, ವಾದ ಅಂದ್ರೆ ಇದು. ವಾದೇ ಜಾಯತೆ ತತ್ವಬೋಧ ಅಂತಾರೆ. ಪ್ರಶ್ನೆ ಮಾಡ್ತಾ ಬಂದ್ರೆ ವಿಷಯಗಳ ಬಹಳ ಚಂದವಾದಂತಹ ವಿವರಣೆ ಹೊರಗೆ ಬರ್ತದೆ. ಅದರಿಂದ ಕೃತ್ವ ಬ್ರಾಹ್ಮಣ ಮಗ್ರತ.
ಎದುರಿಟ್ಟುಕೊಂಡು ಹೇಳಿದ್ರು ಹೊರತು ಅವನಿಗೆ ಮಾತ್ರ ಅಂತ ಹೇಳಲಿಲ್ಲ. ಇತಿಹಾಸಮಿಮಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ವ್ಯಾಸೋಕ್ತಂ ಶ್ರೂಯತೆ ಏನ ಕೃತ್ವ ಬ್ರಾಹ್ಮಣಮಗ್ರತಃ ಅಂತ. ಒಬ್ಬ ಚಿಂತನಶೀಲನನ್ನು, ಗಟ್ಟಿ ತಲೆಯವನನ್ನು, ಮಾತಾಡುವವನನ್ನು ನೀನು ಇಟ್ಟುಕೊಂಡ್ರೆ, ಕೃಷ್ಣ ಹೇಳಿದ್ದೇನು ಅರ್ಜುನನಿಗೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ನೀನು ಮತ್ತೆ ಮತ್ತೆ ಪ್ರಶ್ನೆ ಕೇಳಿಕೊಳ್ಬೇಕು. ಪ್ರಶ್ನೆ ಕೇಳಿಕೊಂಡ್ರೆ ಮಾತ್ರವೇ ಉತ್ತರ ಕೊಡ್ತಾರೆ. ಪರಿಪ್ರಶ್ನೆಯೇ, ಒಂದು ಪ್ರಶ್ನೆಗೆ ಉತ್ತರ ಒಂದು ಸುಮ್ಮನೆ ಕೂತ್ಕೊಳ್ಳು, ಮತ್ತೆ ಪ್ರಶ್ನೆ ಹಾಕ್ಬೇಕು. ಹಾಗೆ ಮಾಡಿದರೆ ಮಾತ್ರ ನಿನಗೆ ಯಥಾರ್ಥ ಅರಿವು ಬರ್ತದೆ. ಇಲ್ಲ ಅಂದ್ರೆ ಓವರ್ ಫ್ಲೋ ಆಗ್ತದೆ, ಮೇಲಿಂದ ಮೇಲೆ ಹೇಳಿಬಿಡ್ತಾರೆ, ಆಯ್ತಾಯ್ತು ಹೋಗ್ಬೇಕಾಗುತ್ತೆ. ಅದು ಬೇಡ. ನಮಗೆ ಸಿಲೆಬಸ್ ಇಲ್ಲ ಈ ವಿಷಯ, ನಮಗೆ ಸಬ್ಜೆಕ್ಟ್ ಮಾತ್ರ. ಎಷ್ಟು ದಿನ ಆದ್ರೂ ತೊಂದರೆ ಇಲ್ಲ, ಹೇಗೆ ಹೋದ್ರೂ ಪರವಾಗಿಲ್ಲ. ಅದನ್ನ ಮೊದಲ ಅಧ್ಯಾಯವನ್ನು 20ನೇ ಅಧ್ಯಾಯ ಕೊಟ್ಟು ಕಲೆಕ್ಟ್ ಮಾಡಿ ಹೇಳ್ಬೋದು. ಅದು ಮುಂದೆ ಬರ್ತದೆ ಹೇಳಿಕ್ಕಿಲ್ಲ. ಮುಂದೆ ಬಂದ್ರೆ ಮಗು ಮುಂದೆ ಓಡಿ ಕೂತ್ಕೊಳ್ತದ, ಇಲ್ಲ ಅಲ್ಲ, ಈಗ ಹೇಳಿ ಮತ್ತೆ ನೋಡುವಂಥದ್ದು. ಹಾಗಾಗಿ ಚಿಂತನಶೀಲನ ಎದುರೆಡು ಕೇಳಲಿಕ್ಕೆ ಶುರು ಮಾಡಿ. ಎಷ್ಟು ಬೇಕಾದ್ರೆ ಕೇಳು. ವೇದವ್ಯಾಸ ಇನ್ನೊಂದು ಕಡೆ ಹೇಳಿದ್ರು, ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿಗ ಇತಿ ಭಾರತ ವಾಕ್ಯಾನ ಕೃಪಯಾ ಮುನಿನಾ ಕೃತಂ. ಇದು ನೇರವಾದ ವೇದವ್ಯಾಸರ ನುಡಿ ಭಾಗವತದ್ದು. ನಾನು ಭಾರತ ಯಾಕೆ ಬರದೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಯಾರು ವೇದ ಸಂಸ್ಕಾರ ಆಗಿ ಕಲೀಲಿಕ್ಕೆ ಬರುವುದಿಲ್ಲ ಅಂತವರಿಗೋಸ್ಕರವೇ ಭಾರತ ಕೊಟ್ಟದ್ದ. ಉಳಿದವರಿಗೆ ಬೇಡ ಅಲ್ಲ, ಅವರಿಗೆ ಬೇಕು ಅಂತ ಕೊಟ್ಟದ್ದಂತಾನೆ. ಸ್ತ್ರೀ ಶೂದ್ರ ದ್ವಿಜ ಬಂಧೂನ ತ್ರಯೀನ ಶ್ರುತಿ ಗೋಚರ. ಇವರಿಗೆ ಕಲೀಲಿಕ್ಕೆ ವೇದ ಸಿಗುವುದಿಲ್ಲ. ಕೆಲಸ ಕೆಲಸ ಅಂತ ಹೇಳಿ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಕರ್ಮಶ್ರೇಯಸ್ಸಿ ಮೂಢಾನ ದಡ್ಡರಾಗ್ತಾರೆ. ಅವರಿಗೂ ಶ್ರೇಯವಂಬಬೇಕೀಗ. ಅವರು ಸಂಸಾರದಲ್ಲಿ ಗೆಲುವನ್ನು ಸಾಧಿಸಬೇಕು, ಮೋಕ್ಷವನ್ನು ಪಡಿಬೇಕು. ಸ್ತ್ರೀಯರಿಗೂ ಮೋಕ್ಷ ಇದೆ, ಪಡಿಲಿಕ್ಕೆ ಆಗ್ತದೆ. ಚಿಂತನೆ ಅವರಿಗೂ ತೆರೆದಿದೆ. ಹೇಳಿಕೊಟ್ಟವರು ವೇದವ್ಯಾಸರು ತನ್ನ ಚಾವಡಿಯಲ್ಲಿ ಕರೆದು. ಆರ್ಷ ಪ್ರಪಂಚಕ್ಕೆ ಸ್ತ್ರೀಯರು ಅಧಿಕಾರಿಗಳು ಅಂತ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ ಅವರು. ಇತಿ ಭಾರತ ವಾಕ್ಯಾನ ಕೃಪಯಾ ಮುನಿನಾ ಕೃತಂ. ಇಲ್ಲಿ ಹೇಳುವಾಗ ಹೇಳಿದ್ದು ಕೃತ್ವ ಬ್ರಾಹ್ಮಣಮಕೃತ ಅಂತ. ಸನರಃ ಸರ್ವಕಾಮಾಂಚ ಕೀರ್ತಿಂಚ ಪ್ರಾಪ್ಯ ಶೌನಕ ಗಚ್ಚೇತ್ ಪರಮಿಕಾಂ ಸಿದ್ಧಿಂ ಇತಿ ಮೇನಾತ್ರ ಸಂಶಯ. ಖಂಡಿತವಾಗಿಯೂ ಅವರು ಮೇಲಕ್ಕೆ ಬೀಳುತ್ತಾರೆ, ಸದ್ಗತಿಯನ್ನು ಪಡಿತಾರೆ, ಒಳ್ಳೆಯದಾದ ಸುಖವನ್ನು ಅನುಭವಿಸ್ತಾರೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಬಯಕೆಗಳು ಅವರದ್ದು ಪೂರ್ತಿ ಸಿಗುತ್ತೆ. ಒಳ್ಳೆಯ ಮಕ್ಕಳನ್ನು ಪಡಿತಾರೆ. ಜ್ಞಾನಿಗಳ ಪ್ರಪಂಚ ತೆರೆದುಕೊಳ್ಳುತ್ತದೆ. ಆದ್ರಿಂದ ಒಬ್ಬಳು ಗರ್ಭಿಣಿಗೆ ನಾವು ಪಾಠ ಮಾಡದಿದ್ರೆ ದೊಡ್ಡ ಪ್ರಪಂಚ ಹೊರಗೆ ಬರ್ತದಲ್ಲ. ಶುದ್ಧ ಪ್ರಪಂಚಕ್ಕೋಸ್ಕರ ಅವಳಿಗೆ ಪಾಠ ಮಾಡದೆ ನೀವ್ಯಾಕೆ ಅವಳನ್ನು ಮಿಸ್ ಮಾಡಿದ್ದೀರಿ, ಓದ್ಲಿಕ್ಕೆ ಇಲ್ಲ ಹೇಳ್ತೀರಿ? ಹೆಂಗಸರು ಬಂದ್ರೆ ಒಂದು ಮಗು ಚೆನ್ನಾಗಿ ಕಲಿತದಲ್ಲ. ಬಾಯಲ್ಲಿ ಮಾತ್ರ ಜನನಿ ಮೊದಲ ಪಾಠಶಾಲೆ ಹೇಳುದ, ಮೊದಲ ದೂರು ಅಂತ ಕಲಿಸ್ಲಿಕ್ಕೆ ಇಲ್ವಾ? ಕಿಂಡರ್ ಗಾರ್ಡನ್ ಹಾಕಿ ಬಿಡುದು ಮಕ್ಕಳನ್ನು. ಮನೆಯಲ್ಲಿ ಕಲೀರಿ ಆದಷ್ಟು. ಇನ್ನು ತಾಯಿಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಶಾಲೆ ಹೋಗು ಅಲ್ವಾ? ಇವತ್ತು ತಾಯಿಗೆ ಏನು ಗೊತ್ತಿಲ್ಲ ಅಂತ ಶಾಲೆಯಲ್ಲಿ ಹೇಳಿಕೊಡ್ತಾರೆ. ಮನೆಗೆ ಬಂದು ನೀನು ಸುಮ್ಮನೆ ಕೂತ್ಕೋ, ನಿನಗೆಂತ ಗೊತ್ತಿಲ್ಲ ಹೇಳಿದ್ದಾರೆ ಟೀಚರ್, ನಾವೇ ಸಾರ್ವಭೌಮರು ಅಂತ ಹೇಳ್ತಾರೆ. ಇದು ತಪ್ಪು. ಅದನ್ನು ಮೊದಲು ವೇದವ್ಯಾಸರು ಹೇಳಿದ್ದೆ, ವೇದಾಂತ ಪ್ರಪಂಚವನ್ನು ಹೆಂಗಸರಿಗಾಗಿ ತೆರೆದಿದ್ದೇನೆ ಅಂತಾರೆ. ಇವತ್ತು ನಾವು ಅವ್ರು ಹೇಳಬಾರ್ದು ಅಂತ ಹೇಳಿಕೊಡ್ತೀರಿ, ಇಷ್ಟು ನಾಚಿಕೆ ಅಲ್ಲ. ಅದನ್ನ ಎಲ್ಲರೂ ಮಹಾಭಾರತ, ಅದರಲ್ಲಿ ಇರ್ತಕ್ಕ ಗೀತೆ, ಅದರಲ್ಲಿ ಇರತಕ್ಕಂಥ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ ಭಾರತ ಕೊನೆಗೊಮ್ಮೆ ಮುಕ್ತವಾಗಿ ಹೇಳಿಕೊಂಡಿದೆ.